ಆಕ್ಸೆಸ್ ಬಗ್ಗೆ ಹೇಳ್ತಾ ಹೋಗ್ತಾ ಇವತ್ತು. ಸೊ ಇಲ್ಲಿ ಸ್ಟಾರ್ಟ್ ಆಕ್ಸೆಸ್ಸನ್ನು ಓಪನ್ ಮಾಡೋದಿದ್ರೆ ಸ್ಟಾರ್ಟಿಗೆ ಹೋಗಬೇಕು ಅಥವಾ ಸರ್ಚ್ ಅಂತ ಇದೆಯಲ್ಲ, ಇಲ್ಲಿ ಸರ್ಚಿಗೆ ಹೋಗಿ ACC ಅಂತ ಟೈಪ್ ಮಾಡಿದ್ರೆ ಇಲ್ಲಿ ಆಕ್ಸೆಸ್ ಅಂತ ಬರುತ್ತಲ್ಲ, ಇದನ್ನು ತಗೊಳ್ಳಿ. ಇಲ್ಲಿ ಬ್ಲ್ಯಾಂಕ್ ಡಾಟಾಬೇಸ್, ಇದರೊಳಗಡೆ ನಿಮ್ಮ ನೇಮನ್ನು ಕೊಟ್ಕೊಳ್ರಿ. ಅಂದರೆ ಡಾಟಾಬೇಸ್ ನೇಮನ್ನು ಇಲ್ಲಿ ನೀವು ಮೊದಲೇ ಟೈಪ್ ಮಾಡ್ಕೋಬೇಕಾಗತ್ತೆ. ಸೊ ಡಾಟಾಬೇಸಿಗೆ ನಿಮ್ಮ ಹೆಸರೇ ಕೊಟ್ಕೊಳ್ರಿ ಇಲ್ಲಿ. ಓಕೆ, ನಾ ಇಲ್ಲಿ ಏಕಲವ್ಯ ಆಕ್ಸೆಸ್ ಅಂತ ಕೊಡ್ತೇನೆ. ನೀವು ನಿಮ್ಮ ಹೆಸರನ್ನು ಕೊಟ್ಕೊಳ್ಬೋದು. ಅಂದರೆ ಇದು ಮೇನು ಡಾಟಾಬೇಸ್ ನೇಮ್ ಇದು. ಓಕೆ, ಅದಾದಮೇಲೆ ಕ್ರಿಯೇಟ್ ಅಂತ ತೊಗೊಳ್ಬೇಕಾಗತ್ತೆ. ಕ್ರಿಯೇಟ್, ಓಕೆ. ಸೊ ಇಲ್ಲಿ ಕ್ರಿಯೇಟ್ ತೊಗೊಂಡಾಗ ಇದಕ್ಕೆ ಡಾಟಾ ಶೀಟ್ ಅಂತ ಹೇಳ್ತೀವಿ. ಈಗ ನಮಗೆ VY ಆಗಿದೆಯಲ್ಲ, ಈ ಪ್ಲೇಸಿಗೆ ಡಾಟಾ ಶೀಟ್ ಅಂತ ಹೇಳ್ತೀವಿ. ಅಂದರೆ ನಾವು ಇಲ್ಲಿ ಡಾಟಾ ಎಂಟ್ರಿಯನ್ನು ಮಾಡ್ಬೋದು, ಇಲ್ಲ ಎಂಟ್ರಿ ಮಾಡಿರೋ ಡಾಟಾಸನ್ನು ನೋಡ್ಬೋದು ಇದರೊಳಗಡೆ. ಓಕೆ, ಸೊ ಈಗ ಇಲ್ಲಿ ಏನಾಗಿದೆ ಕೇಳಿದ್ರೆ ಎಂಟಿ ಇದೆ, ಈ ಪ್ಲೇಸ್ ಎಂಟಿ ಇದೆ ಅಲ್ಲ, ನಮಗೆ ಡಾಟಾ ಎಂಟ್ರಿ ಏನೂ ಇಲ್ಲ. ಈಗ ನಮಗೆ ಬೇಕಾಗಿರೋ ಟೇಬಲ್ಸನ್ನು ನಾವೇ ಇಲ್ಲಿ ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ. ಅಂದರೆ ಇದು ಒಂದು ಡಾಟಾಬೇಸ್ ಸಾಫ್ಟ್ವೇರ್ ಆಗಿರೋದ್ರಿಂದ ಆಕ್ಸೆಸ್ಸು, ಸೊ ಇದು ನಮಗೇನು ಬೇಕೋ ಅದನ್ನು ನಾವೇ ಟೇಬಲ್ ಆಗಿ ಕನ್ವರ್ಟ್ ಮಾಡ್ಕೊಳ್ಬೇಕು. ಓಕೆ, ಟೇಬಲ್ ಕನ್ವರ್ಟ್ ಮಾಡಬೇಕು ಅಂದರೆ ನಿಮಗೆ ಎಲ್ಲಿ ಹೋಗ್ಬೇಕಾಗುತ್ತೆ, ವ್ಯೂ ಟ್ಯಾಬಿಗೆ ಹೋಗಿ ಇಲ್ಲಿ ಡಿಸೈನ್ ವ್ಯೂವನ್ನು ತೊಗೊಳ್ಬೇಕು. ಅಂದರೆ ಇಲ್ಲಿ ಎರಡು ವ್ಯೂಸ್ ಇರುತ್ತೆ, ಒಂದು ಡಾಟಾ ಶೀಟ್ ವ್ಯೂ, ಇನ್ನೊಂದು ಡಿಸೈನ್ ವ್ಯೂ ಇರುತ್ತೆ ಅಲ್ವಾ. ಸೊ ಡಾಟಾ ಶೀಟ್ ವ್ಯೂ ಅಂದರೆ ಈಗ ನಾವು ಆಲ್ರೆಡಿ ನೋಡ್ತಾ ಇದ್ದೀವಲ್ಲ, ಸೊ ಇದು ಡಾಟಾ ಶೀಟ್ ವ್ಯೂ. ಡಿಸೈನ್ ವ್ಯೂ ಅಂದರೆ ನಮಗೆ ಬೇಕಾಗಿರೋ ಟೇಬಲ್ಸನ್ನು ನಾವೇ ರೆಡಿ ಮಾಡ್ಕೊಳ್ಳೋದು. ಓಕೆ, ಸೊ ಇಲ್ಲಿ ಡಿಸೈನ್ ವ್ಯೂವನ್ನು ಕ್ಲಿಕ್ ಇಟ್ಕೊಳ್ಳಿ. ಟೇಬಲ್ ನೇಮ್ ಕೇಳ್ತಾ ಇದೆ ನೋಡಿ, ಇಲ್ಲಿ ಟೇಬಲ್ ನೇಮು ನಿಮ್ಗೇನು ಟೇಬಲ್ ಮಾಡ್ತೀರಾ ಆ ಟೇಬಲ್ ನೇಮನ್ನು ಟೈಪ್ ಮಾಡ್ಕೊಳ್ಳೋದು. ಸೊ ಈಗ ಸ್ಟೂಡೆಂಟ್ ಡೀಟೇಲ್ಸ್ ಅಂತ ತಗೊಳ್ತಾ, ಇದು ಟೇಬಲ್ ನೇಮ್. ಸ್ಟೂಡೆಂಟ್ ಡೀಟೇಲ್ಸ್, ಆಮೇಲೆ ಓಕೆ. ಓಕೆ, ಈಗ ಕಾಣಿಸ್ತಾ ಇದೆಯಲ್ಲ ರೈಟ್ ಸೈಡಲ್ಲಿ ಸ್ಟೂಡೆಂಟ್ ಡೀಟೇಲ್ಸನ್ನು ಟೇಬಲ್ ರೆಡಿ ಆಯಿತು. ಅಂದರೆ ಟೇಬಲ್ ಎಂಟಿ ಟೇಬಲ್ ರೆಡಿ ಆಯಿತು. ಸೊ ಈಗ ನಿಮಗೆ ಬೇಕಾಗಿರೋ ಕಾಲಮ್ಸನ್ನು ನೀವೇ ಕ್ರಿಯೇಟ್ ಮಾಡ್ಕೊಳ್ಬೇಕು. ಓಕೆ, ಇಲ್ಲಿ ಕಾಲಮ್ ಕ್ರಿಯೇಟ್ ಮಾಡಲಿ, ಕಾಲಮ್ ಅಂತ ಹೇಳಲಿಕ್ಕೆ ಮೈಕ್ರೋಸಾಫ್ಟ್ ಆಕ್ಸೆಸ್ ಬರುತ್ತಲ್ಲ, ಸೊ ಡಾಟಾಬೇಸಲ್ಲಿ ಕಾಲಮ್ಸಿಗೆ ಫೀಲ್ಡ್ ಅಂತ ಹೇಳ್ತಾರೆ. ಓಕೆ, ರೋಗೆ ರೆಕಾರ್ಡ್ ಅಂತ ಹೇಳ್ತೀವಿ. ಈಗ ನಾವು ಎಕ್ಸೆಲಲ್ಲಿ ರೋ ಮತ್ತು ಕಾಲಮ್ಸ್ ಅಂತ ಹೇಳ್ತೀವಿ, ಇಲ್ಲಿ ಹಾಗೆ ಹೇಳೋದಿಲ್ಲ, ಫೀಲ್ಡ್ ಆ್ಯಂಡ್ ರೆಕಾರ್ಡ್ಸ್ ಅಂತ. ಓಕೆ, ರೆಕಾರ್ಡ್ ಅಂದರೆ ರೋ, ಫೀಲ್ಡ್ ಅಂದರೆ ಕಾಲಮ್ಸ್ ಅಂತ ಆಗುತ್ತೆ. ಓಕೆ, ಸೊ ಇಲ್ಲಿ ಫೀಲ್ಡ್ ನೇಮನ್ನು ನಿಮ್ಗೆ ಏನೇನು ಬೇಕೋ ನೀವೇ ಟೈಪ್ ಮಾಡ್ಕೊಳ್ಬೇಕು. ಓಕೆ, ಸೊ ಇಲ್ಲಿ ಡಿಫಾಲ್ಟಾಗಿ ID ಅಂತ ಕೊಟ್ಟಿದ್ದಾರೆ. ID ಬದಲಾಗಿ ನೀವೇನು ಮಾಡ್ಬೋದು, ಸೀರಿಯಲ್ ನಂಬರ್ ಅಂತ ಹಾಕ್ಕೊಳ್ಬೋದು ಇಲ್ಲಿ. ಓಕೆ, ಸೊ ಸೀರಿಯಲ್ ನಂಬರ್ ಸ್ಪೇಸ್ ಎಲ್ಲ ಬಿಡೋ ಹಾಗಿಲ್ಲ ಇಲ್ಲಿ. ಸ್ಪೇಸ್ ಬಿಟ್ಟರೆ ಈಗ ತೊಗೊಳುತ್ತೆ. ನೆಕ್ಸ್ಟ್ ಏನಾದರೂ ನೀವು ಅಪ್ಡೇಟ್ ಅಥವಾ ಅಪ್ ಆ್ಯಂಡ್ ಕ್ವೈರೀಸಿಗೆ ಹೋದಾಗ ಇದು 2 ವರ್ಡ್ಸ್ ಅಂತ ಕನ್ಸಿಡರ್ ಮಾಡ್ಕೊಳ್ಳುತ್ತೆ. ಓಕೆ, ಸೊ ಅದಕ್ಕೋಸ್ಕರ ನೀವು ಯಾವುದೇ ಫೀಲ್ಡನ್ನು ಸ್ಪೇಸ್ ಬಿಟ್ಟು ಬರಿಬೇಡ್ರಿ. ಓಕೆ, ಸ್ಪೇಸ್ ಬಿಡಲಿಕ್ಕೆ ಇಲ್ಲ. ಓಕೆ, ಸಪೋಸ್ ಡಾಟ್ ಹಾಕಲಿಕ್ಕೂ ಇಲ್ಲ. ಈಗ ನಾವು ಆ್ಯಕ್ಚುಲ್ ಸೀರಿಯಲ್ ನಂಬರ್ ಎಲ್ಲ ಬರೆಯುವಾಗ ಡಾಟ್ ಹಾಕ್ಕೊಂಡು ಬರಿತೀವಿ, ಡಾಟ್ ಹಾಕಲಿಕ್ಕೂ ಇಲ್ಲ. ಡಾಟ್ ಹಾಕಿದರೆ ಇಲ್ಲೇ ಎರರ್ಸ್ ಅಂತ ಹೇಳುತ್ತಿದೆ, ಯಾವುದು ಸ್ಪೆಷಲ್ ಸಿಂಬಲ್ಗಳನ್ನು ಯೂಸ್ ಮಾಡಬೇಡಿ ಅಂತಲೇ ಹೇಳುತ್ತೆ. ಓಕೆ, ಸೊ ನಿಮಗೆ ಸ್ಪೇಸ್ ಬೇಕು ಅಂತಿದ್ದರೆ ನೀವೇನು ಮಾಡ್ಬೋದು, ಅಂಡರ್ಸ್ಕೋರ್ ಯೂಸ್ ಮಾಡ್ಬೋದು. ಅಂದರೆ ಶಿಫ್ಟ್ ಹಿಡಿದು ಮೈನಸ್ ಸಿಂಬಲ್ ಇದೆಯಲ್ಲ ಅದನ್ನು ಪ್ರೆಸ್ ಮಾಡ್ಕೊಳ್ಬೋದು, ಅಂಡರ್ಸ್ಕೋರ್ ಬರುತ್ತೆ. ಈಗ ನಿಮಗೆ ಸ್ಪೇಸ್ ಥರ ಅನಿಸುತ್ತೆ. ಓಕೆ, ಹೀಗೆ ಯೂಸ್ ಮಾಡ್ಬೋದು, ಇಲ್ಲ ಸ್ಪೇಸ್ ಬಿಡದೇ ಬರ್ಕೊಳ್ಬೇಕು. ಓಕೆ, ಸೊ ಇದು ಫೀಲ್ಡ್ ನೇಮನ್ನು ಬರೆಯುವಂಥ ರೂಲ್ಸು. ಅದಾದಮೇಲೆ ನೆಕ್ಸ್ಟು ಡಾಟಾ ಟೈಪ್ ಅಂತ ಇದೆ. ಇಲ್ಲಿ ಟೋಟಲ್ 13 ಡಾಟಾ ಟೈಪ್ಸ್ ಇರುತ್ತೆ. ಓಕೆ, ಮೈಕ್ರೋಸಾಫ್ಟ್ ಆಕ್ಸೆಸ್ಸಲ್ಲಿ 13 ಡಾಟಾ ಟೈಪ್ ಇರುತ್ತೆ. ಈ ಡಾಟಾ ಟೈಪನ್ನು ಯೂಸ್ ಮಾಡಿಕೊಂಡು ನಾವು ಟೇಬಲ್ ರೆಡಿ ಮಾಡ್ಕೊಳ್ಬೇಕು. ಓಕೆ, ಸೊ ಇಲ್ಲಿ ಸೀರಿಯಲ್ ನಂಬರ್ ಅಂತ ಬಂದಾಗ ನಾವು ಯಾವ ಡಾಟಾ ಟೈಪನ್ನು ಯೂಸ್ ಮಾಡ್ಬೋದು, ಅಟೋ ನಂಬರ್ ಅಂತ ಯೂಸ್ ಮಾಡ್ಕೋಬೋದು. ಓಕೆ, ಇಲ್ಲಿ ಡಾಟಾ ಟೈಪ್ ಕಾಲಮ್ಸಲ್ಲಿ ಅಟೋ ನಂಬರ್. ಇಲ್ಲಿ ಅಟೋ ನಂಬರ್ ಅಂತಂದರೆ ಏನು, 1 2 3 4 5 ಆಟೋಮೆಟಿಕ್ಕಾಗಿ ಅದೇ ಟೈಪ್ ಮಾಡ್ಕೋತಾ ಹೋಗುತ್ತೆ. ನಾವು ಎಂಟ್ರಿ ಮಾಡ್ಕೋತಾ ಹೋದರೆ ಒಂದು ಸೈಡಲ್ಲಿ ಅದೇ ಮಾಡ್ಕೋತಾ ಹೋಗುತ್ತೆ. ಓಕೆ, ಸೊ ಇದು ಅಟೋ ನಂಬರ್ಸ್. ಆಮೇಲೆ ರೋಲ್ ನಂಬರ್ ಅಂತ ತಗೊಂಡ್ರೆ ಇಲ್ಲಿ ಈ ಒಂದು ಇದರೊಳಗಡೆ ನಂಬರ್ ಅನ್ನೋ ಡಾಟಾ ಟೈಪನ್ನು ಯೂಸ್ ಮಾಡ್ಕೊಳ್ಳೋದು. ಇಲ್ಲಿ ನಂಬರ್ ಅಂದರೆ ನ್ಯೂಮೆರಿಕ್ ವ್ಯಾಲ್ಯೂಸನ್ನು ಸ್ಟೋರ್ ಮಾಡುತ್ತೆ.
ಓಕೆ. ಸೊ ನಿಮಗೆ ಬೇಕಾಗಿರೋ ವ್ಯಾಲ್ಯೂಸನ್ನು ನೀವು ಟೈಪ್ ಮಾಡಿ ಸ್ಟೋರ್ ಮಾಡ್ಬೋದು. ಓಕೆ. ರೋಲ್ ನಂಬರ್ ಈಗ ನೀವೇ ಎಂಟ್ರಿ ಮಾಡ್ತೀರಿ ಹೇಳಿದ್ರೆ ತೊಗೊಳ್ಬೋದು. ಸಪೋಸ್ ಈ ನಂಬರ್ ಡಾಟಾ ಟೈಪನ್ನು ಮತ್ತೆ ಎಲ್ಲಿ ಯೂಸ್ ಮಾಡ್ಬೋದು, ಈಗ ಮಾರ್ಕ್ಸ್ ಎಂಟ್ರಿಗೆ ಯೂಸ್ ಮಾಡ್ಕೊಳ್ಬೋದು. ಓಕೆ. ಬೇರೆ ನಂಬರ್ಸ್ ಎಲ್ಲ ಎಂಟ್ರಿ ಮಾಡಲಿಕ್ಕೆ ಇದನ್ನು ಯೂಸ್ ಮಾಡ್ಕೊಳ್ಬೋದು. ಇದು ನಂಬರ್ ಡಾಟಾ ಟೈಪಿನ ಯೂಸಸ್. ಅದಾದಮೇಲೆ ನೆಕ್ಸ್ಟು ಸ್ಟೂಡೆಂಟ್ ನೇಮ್. ಇಲ್ಲೂ ಹಾಗೆ ಸ್ಟೂಡೆಂಟ್ ನೇಮ್ ಸ್ಪೇಸ್ ಬಿಡಲಿಕ್ಕಿಲ್ಲ. ಯಾವುದೇ ಒಂದು ಫೀಲ್ಡನ್ನು ಇಲ್ಲಿ ನೇಮ್ ಬಿಡದೇ ಟೈಪ್ ಮಾಡ್ಕೊಳ್ಬೇಕು. ನಿಮಗೆ ನೇಮ್ ಅಂದರೆ ಸ್ಪೇಸ್ ಬಿಡದೇ ಟೈಪ್ ಮಾಡ್ಕೊಳ್ಬೇಕು. ಓಕೆ. ಸೊ ಸ್ಪೇಸ್ ಬೇಕು ಹೇಳಾದರೆ ನೀವು ಅಂಡರ್ಸ್ಕೋರನ್ನು ಯೂಸ್ ಮಾಡಿ ಟೈಪ್ ಮಾಡ್ಬೋದು. ಓಕೆ. ಸೊ ನೇಮ್ ಅಂತ ಇದೆ, ಇಲ್ಲಿ ನಾವು ಯಾವುದನ್ನು ಯೂಸ್ ಮಾಡ್ಬೋದು, ಶಾರ್ಟ್ ಟೆಕ್ಸ್ಟನ್ನು ಯೂಸ್ ಮಾಡ್ಕೋಬೇಕು. ಓಕೆ. ಸೊ ಶಾರ್ಟ್ ಟೆಕ್ಸ್ಟ್ ಅಂದರೆ 255 ಕ್ಯಾರೆಕ್ಟರ್ಸ್ವರೆಗೂ ಅದು ಸ್ಟೋರ್ ಮಾಡ್ಕೊಳ್ಳುತ್ತೆ. ಸೊ ನೇಮು ಬರೀಲಿಕ್ಕೆ ಇದನ್ನು ಯೂಸ್ ಮಾಡ್ತೀವಿ. ಓಕೆ. ಸೊ ಅದು ಬಿಟ್ಟರೆ ಇದನ್ನು ಸ್ಟೋರೇಜ್ ಏನು ಮಾಡುತ್ತೆ ಕೇಳಿದ್ರೆ ನ್ಯೂಮೆರಿಕ್ ಸ್ಟೋರ್ ಮಾಡುತ್ತೆ, ಅಂದರೆ ಅಲ್ಫಾಬೆಟ್ಸ್ ಮತ್ತು ನಂಬರ್ಸನ್ನು ಇಟ್ಕೊಳ್ಳುತ್ತೆ ಇಲ್ಲಿ. ಓಕೆ. ಸೊ ಎರಡನ್ನೂ ಯೂಸ್ ಮಾಡ್ಕೋಬೋದು. ಅಂದರೆ ಮಿಕ್ಸ್ಡ್ ಈಗ ನಂಬರ್ಸ್ ವಿತ್ ಅಲ್ಫಾಬೆಟ್ಸ್ ಇದ್ದಾಗ ನೀವು ಶಾರ್ಟ್ ಟೆಕ್ಸ್ಟನ್ನು ಯೂಸ್ ಮಾಡ್ಬೋದು. ಓಕೆ. ನೆಕ್ಸ್ಟು ಅಡ್ರೆಸ್ಸಿಗೆ ಲಾಂಗ್ ಟೆಕ್ಸ್ಟ್ ಅಂತ ಬರುತ್ತೆ. ಸೊ ಲಾಂಗ್ ಟೆಕ್ಸ್ಟನ್ನು ನೀವು ಯೂಸ್ ಮಾಡ್ಕೋಬೋದು ಇಲ್ಲಿ. ಓಕೆ. ಸೊ ಇಲ್ಲಿ ಲಾಂಗ್ ಟೆಕ್ಸ್ಟ್ ಏನು ಕೇಳಿದ್ರೆ ಜಾಸ್ತಿ 16,384 ಕ್ಯಾರೆಕ್ಟರ್ ಸ್ಟೋರ್ ಇರುತ್ತೆ. ಸೊ ಅದರಿಂದ ನೀವು ಅಡ್ರೆಸ್ ಎಲ್ಲ ಬರೆಯುವಾಗ ಲಾಂಗ್ ಟೆಕ್ಸ್ಟನ್ನು ಯೂಸ್ ಮಾಡ್ಬೋದು. ಸೊ ಇದು ಏನು ಮಾಡುತ್ತೆ, ಅಲ್ಫಾಬೆಟ್ಸ್, ನಂಬರ್ಸ್ ವಿತ್ ಸ್ಪೆಷಲ್ ಸಿಂಬಲ್ಸ್ಗಳನ್ನೆಲ್ಲ ಸ್ಟೋರ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆ. ಲಾಂಗ್ ಟೆಕ್ಸ್ಟ್. ಓಕೆ. ಸೊ ಒಂದು ಲಾಂಗ್ ಟೈಪಿನ ಟೆಕ್ಸ್ಟ್ ಬರೆಯುವಾಗ ನೀವು ಇದನ್ನೇ ಯೂಸ್ ಮಾಡೋದು. ಸೊ ಈಗ ಪ್ಯಾರಾಗ್ರಾಫ್ ಈ ಥರ ಏನಾದರೂ ಟೈಪ್ ಮಾಡ್ಕೋಬೇಕಿದೆ ನಿಮಗೆ, ಆಗ ಲಾಂಗ್ ಟೆಕ್ಸ್ಟನ್ನು ಯೂಸ್ ಮಾಡ್ಕೋಬೋದು. ಓಕೆ. ನೆಕ್ಸ್ಟು ಡೇಟ್ ಆಫ್ ಬರ್ತನ್ನು ತೊಗೊಂಡಾಗ ಇಲ್ಲಿ ನಾವು ಯಾವುದು ಯೂಸ್ ಮಾಡ್ಬೋದು, ಡೇಟ್ ಮತ್ತು ಟೈಮನ್ನು ಡಾಟಾ ಟೈಪ್ಸನ್ನು ಯೂಸ್ ಮಾಡೋದು ಇಲ್ಲಿ. ಓಕೆ. ಡೇಟ್ ಮತ್ತು ಟೈಮ್. ಓಕೆ. ಇದು ಡಿಸ್ಪ್ಲೇ ಕರೆಂಟ್ ಡೇಟನ್ನು ಡಿಸ್ಪ್ಲೇ ಮಾಡುತ್ತೆ. ಸೊ ನೀವು ನಿಮ್ಗೆ ಯಾವ ಡೇಟ್ ಬೇಕೋ ಆ ಡೇಟನ್ನು ಟೈಪ್ ಮಾಡ್ಕೋಬೋದು. ಸೊ ಇಲ್ಲಿ ಡೇಟ್ ಆಫ್ ಬರ್ತ್ ಒಂದೇ ಅಲ್ಲ, ಡೇಟ್ ಆಫ್ ಜಾಯ್ನಿಂಗಿಗೂ ಇದನ್ನು ಯೂಸ್ ಮಾಡ್ಬೋದು. ನೀವು ಎಲ್ಲೆಲ್ಲಿ ಡೇಟನ್ನು ಯೂಸ್ ಮಾಡ್ತೀರಿ ಆಗ ಯಾವ ಡಾಟಾ ಫೀಲ್ಡ್ ಟೈಪ್ಸನ್ನು ಯೂಸ್ ಮಾಡಬೇಕು, ಡೇಟ್ ಆರ್ ಟೈಮ್ ಅಂತ. ಓಕೆ. ನೆಕ್ಸ್ಟು ಆಧಾರ್ ನಂಬರ್. ಸೊ ಆಧಾರ್ ನಂಬರ್ ಇದನ್ನು ಯೂಸ್ ಮಾಡೋದಿದ್ರೆ ನಾವು ಲಾರ್ಜ್ ಟೆಕ್ಸ್ಟ್ ಅಂತ ಬರುತ್ತೆ. ಲಾರ್ಜ್ ಟೆಕ್ಸ್ಟಲ್ಲಿ ಲಾರ್ಜ್ ನಂಬರ್ ಅಂತ ಬರುತ್ತೆ. ಈಗ ಆಧಾರ್ ನಂಬರ್ ಇಲ್ಲ ಮೊಬೈಲ್ ನಂಬರ್ ಇದೆಲ್ಲದಕ್ಕೂ ಯಾವುದು ಯೂಸ್ ಮಾಡ್ಬೋದು, ಲಾರ್ಜ್ ನಂಬರ್ಸ್ ಅಂತ. ಓಕೆ. ಸೊ ನಂಬರ್ ಯೂಸ್ ಮಾಡಿದ್ರೆ ಏನಾಗುತ್ತೆ ಕೇಳಿದ್ರೆ ಇದು 8 ಡಿಜಿಟ್ ಅಲ್ಲಿವರೆಗೆ ಮಾತ್ರ ಸ್ಟೋರ್ ಆಗುತ್ತೆ, ಅದು ಗೊತ್ತಾಯ್ತಲ್ವ. ಸೊ ಲಾರ್ಜ್ ನಂಬರ್ ಹಾಕಿದರೆ ನೀವು ಮೊಬೈಲ್ ನಂಬರೆಲ್ಲ ಯೂಸ್ ಮಾಡ್ಬೋದು. ಓಕೆ. ಇಲ್ಲ ಆಧಾರ್ ನಂಬರ್ ಯೂಸ್ ಮಾಡ್ಬೋದು. ಓಕೆ. ನೆಕ್ಸ್ಟು ಈಗ ಫೋಟೋಸ್ ಎಲ್ಲ ಸ್ಟೋರ್ ಮಾಡ್ಕೊಳ್ಳೋದಿದ್ರೆ. ಓಕೆ. ಸೊ ಈಗ ಸ್ಟೂಡೆಂಟ್ ಫೋಟೋಸನ್ನು ಅಪ್ಲೋಡ್ ಮಾಡಿ ಇಟ್ಕೊಳ್ತೀವಿ, ಅಥವಾ ಎಂಪ್ಲಾಯ್ಸ್ ಇದ್ದರೆ ಎಂಪ್ಲಾಯ್ ಫೋಟೋನ ಹಾಕ್ಕೊಳ್ತೀವಿ. ಆ ಥರ ಫೋಟೋಸ್ ಎಲ್ಲ ಇದ್ದಾಗ ನಾವು ಯಾವ್ದು ಯೂಸ್ ಮಾಡಬೇಕು, OLE ಆಬ್ಜೆಕ್ಟ್ ಅಂತ ಬರುತ್ತೆ ನೋಡಿ, ಇದನ್ನು ಯೂಸ್ ಮಾಡ್ಕೋಬೇಕು. ಓಕೆ. ಸೊ ಇದು ಸ್ಟೋರ್ JPG ಫೈಲ್ ಅಥವಾ ಮೀಡಿಯಾ ಫೈಲ್ಗಳನ್ನು ಸ್ಟೋರ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆ. ಸೊ ಇದು ಅಪ್ ಟು 2 GB ಸ್ಟೋರ್ ಮಾಡುತ್ತೆ. ಡಿಪೆಂಡ್ ಆನ್ ಆ ಹಾರ್ಡ್ ಡಿಸ್ಕ್ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ. ಹಾರ್ಡ್ ಡಿಸ್ಕ್ ಜಾಸ್ತಿ ಸ್ಟೋರ್ ಇದೆ, ಸ್ಟೋರೇಜ್ ಜಾಸ್ತಿ ಮಾಡ್ಕೊಳ್ಬೋದು. ಓಕೆ. ಆಮೇಲೆ ಡಾಕ್ಯುಮೆಂಟ್ ಅಂತ, ಈಗ ಸ್ಟೂಡೆಂಟ್ ಡಾಕ್ಯುಮೆಂಟ್ ಎಲ್ಲ ತೊಗೊಳ್ತೀವಲ್ಲ, ಸೊ ಮಾರ್ಕ್ಸ್ ಕಾರ್ಡ್ ಇದೆಲ್ಲವನ್ನು. ಸೊ ಇದಕ್ಕಾದರೆ ನಾವು ಯಾವುದು ಯೂಸ್ ಮಾಡ್ಬೋದು, ಇಲ್ಲಿ ಅಟ್ಯಾಚ್ಮೆಂಟ್ ಅಂತ ಕೊಟ್ಟಿದ್ದಾರೆ, ಅಟ್ಯಾಚ್ ಮಾಡಿ ಇಟ್ಕೊಳ್ಬೋದು. ಓಕೆ. ಸೊ ಇದರಲ್ಲೂ ಹಾಗೆ ಎಲ್ಲದು ಅಂದರೆ JPG ಫೈಲ್ಗಳನ್ನು ಅಟ್ಯಾಚ್ ಮಾಡ್ಬೋದು, ಇಲ್ಲ ಡಾಕ್ಯುಮೆಂಟ್ PDF ಎಲ್ಲವನ್ನು ಇದರೊಳಗಡೆ ಏನು ಮಾಡ್ಬೋದು, ಅಟ್ಯಾಚ್ ಮಾಡಿ ಇಟ್ಕೊಳ್ಬೋದು. ಓಕೆ. ಇಲ್ಲಿ ಟೋಟಲ್ 13 ಡಾಟಾ ಟೈಪ್ ಇದೆಯಲ್ಲ, ಅಷ್ಟು ಡಾಟಾ ಟೈಪಿನ ಯೂಸಸ್ಸನ್ನು ನನಗೆ ತೋರಿಸಿರ್ತೀನಿ. ನೆಕ್ಸ್ಟು ಕೋರ್ಸ್. ಓಕೆ. ಕೋರ್ಸನ್ನು ತೊಗೊಂಡ್ರೆ ಇಲ್ಲಿ ನಾವೇನು ಮಾಡ್ಬೋದು, ಒಂದು ಈ ಥರ ಡ್ರಾಪ್ ಡೌನ್ ಲಿಸ್ಟ್, ಇದೇನಾಗಿದೆ ಡ್ರಾಪ್ ಡೌನ್ ಲಿಸ್ಟ್ ಅಂತ ಹೇಳ್ತೀವಿ ಗೊತ್ತಾ. ಸೊ ಈಗ ಆ್ಯಕ್ಸೆಸ್ಸಲ್ಲೆಲ್ಲ ಬರುತ್ತಲ್ಲ, ಆ್ಯಕ್ಸೆಸ್ಸಲ್ಲಿ ಡಾಟಾ ವ್ಯಾಲಿಡೇಷನ್ ಮಾಡ್ತೀವಲ್ಲ, ಅದೇ ಥರ ಇದು ಡ್ರಾಪ್ ಡೌನ್ ಲಿಸ್ಟ್ ಅಲ್ವಾ, ಇದು ಒಂದು ಲಿಸ್ಟು. ಸೊ ನಮ್ಮ ಕೋರ್ಸಿಗೆ ನಮ್ಮ ಡಿಫ್ರೆಂಟ್ ಕೋರ್ಸ್ ಇರುತ್ತಲ್ಲ, ಆ ಕೋರ್ಸನ್ನು ನಾವು ಇಲ್ಲೇ ಆ್ಯಡ್ ಮಾಡಿ ಇಟ್ಕೊಳ್ಬೋದು. ಅಂದರೆ ಈ ಡಾಟಾ ಟೈಪಲ್ಲಿ ನಾವು ಯಾವ್ದು ಯೂಸ್ ಮಾಡ್ಬೋದು, ಲುಕ್ ಆಫ್ ವಿಝಾರ್ಡ್ ಅನ್ನೋ ಡಾಟಾ ಟೈಪನ್ನು ಯೂಸ್ ಮಾಡಿದರೆ ನಾವು ಇದೇ ಥರ ಡ್ರಾಪ್ ಡೌನ್ ಲಿಸ್ಟನ್ನು ಕ್ರಿಯೇಟ್ ಮಾಡ್ಕೊಳ್ಬೋದು. ಅಂದರೆ ಎಕ್ಸ್ಟ್ರಾ ಫೀಲ್ಡನ್ನು ಇಲ್ಲೇ ಕ್ರಿಯೇಟ್ ಮಾಡಿ ನಾವು ಇಟ್ಕೊಳ್ಬೋದು. ಓಕೆ. ಸೊ ಇಲ್ಲಿ ಲುಕ್ ಆಫ್ ವಿಝಾರ್ಡ್ ಅಂತ ತೊಗೊಂಡು
ಇದರೊಳಗಡೆ ಯಾವ್ದು ತೊಗೋಬೇಕು? ಲುಕ್ ಆಫ್ ವಿಸಾರ್ಡ್ ತೊಗೊಂಡಾಗ ನೋಡಿ ಇಲ್ಲೊಂದು ಬಾಕ್ಸ್ ಬರುತ್ತೆ. ಇದರಲ್ಲಿ ಯಾವ್ದು ತೊಗೊಳ್ಬೇಕು? ಸೆಕೆಂಡ್ ಆಪ್ಷನ್ ತೊಗೊಳ್ಬೇಕು. ಐ ವಿಲ್ ಟೈಪ್ ಇನ್ ದ ವ್ಯಾಲ್ಯೂ ದಟ್ ಐ ವಾಂಟ್ ಅಂತ ಇದೆಯಲ್ಲ, ಈ ಆಪ್ಷನನ್ನು ಕ್ಲಿಕ್ ಮಾಡ್ಕೊಳ್ಬೇಕು. ಓಕೆ, ಸೆಕೆಂಡ್ ಆಪ್ಷನ್ ಇದೆ ನೋಡಿ, ಈ ಆಪ್ಷನ್ ತೊಗೊಂಡು ನೆಕ್ಸ್ಟ್ ಏನು ಕ್ಲಿಕ್ ಮಾಡಬೇಕು? ನೆಕ್ಸ್ಟ್ ಕ್ಲಿಕ್ ಇಡಬೇಕು. ನೆಕ್ಸ್ಟ್ ಕ್ಲಿಕ್ ಮಾಡಿದ ಮೇಲೆ ನಂಬರ್ ಆಫ್ ಕಾಲಮ್ಸ್ ಕೇಳುತ್ತೆ. ಇಲ್ಲೇನು ಚೇಂಜ್ ಮಾಡ್ಲಿಕ್ಕೆ ಹೋಗಬೇಡಿ, ಡೈರೆಕ್ಟ್ಲಿ ಇಲ್ಲಿ ಇಟ್ಕೊಳ್ಳಿ. ಅಂದರೆ ಒಂದು ಕಾಲಮ್ ಎಂಟ್ರಿ ಮಾಡ್ಕೊಳ್ಳೋದು ಇಲ್ಲಿ. ಓಕೆ, ಸೊ ಇಲ್ಲಿ ಕ್ಲಿಕ್ ಇಟ್ಟು ಇಲ್ಲಿ ನಿಮ್ಗೆ ಏನು ಬೇಕು ಆ ಕೋರ್ಸನ್ನು ಮೊದಲೇ ಆ್ಯಡ್ ಮಾಡ್ಕೊಳ್ಳೋದು. ಹೀಗೆ ಎಲ್ಲ ಕೋರ್ಸ್ಗಳನ್ನು ಒಂದು ಕಾಲಮಲ್ಲಿ ಆ್ಯಡ್ ಇಟ್ಕೊಳ್ಳೋದು. ಓಕೆ, ಸೊ ಎಷ್ಟು ಕೋರ್ಸ್ ಇದೆ ಎಲ್ಲ ಟೈಪ್ ಆದಮೇಲೆ ನೆಕ್ಸ್ಟ್ ಏನು ಮಾಡಬೇಕು? ನೆಕ್ಸ್ಟ್ ಅನ್ನೋ ಆಪ್ಷನನ್ನು ಕ್ಲಿಕ್ ಮಾಡಬೇಕಲ್ವ. ಅದಾದಮೇಲೆ ನೆಕ್ಸ್ಟು ಇಲ್ಲಿ ಏನು ಚೇಂಜಸ್ ಮಾಡಲಿಕ್ಕೆ ಹೋಗಬೇಡಿ. ಸೊ ಇಲ್ಲಿ ಹೇಗಿದೆ ಹಾಗೆ ಇರಲಿ. ಏನು ಮಾಡಬೇಕು? ಫಿನಿಶ್ ಅಂತ ಮಾಡಬೇಕು. ಓಕೆ, ಸೊ ಕೋರ್ಸ್ ಎಂಟ್ರಿ ಆಯಿತು. ಸೊ ಇಲ್ಲಿ ನಾವು ಲುಕ್ ಆಫ್ ವಿಸಾರ್ಡ್ ಹಾಕಿದ ಮೇಲೆ ನಾವಲ್ಲಿ ಲುಕ್ ಆಫ್ ವಿಸಾರ್ಡ್ ಒಳಗಡೆ ಇನ್ಸೈಡಲ್ಲಿ ನಾವು ಏನು ಬರೆದಿದ್ವಿ? ಕೋರ್ಸ್ ಬರ್ದ್ವಿ ಅಲ್ಲ. ಆ ಕೋರ್ಸನ್ನು ಯಾವುದ್ರಲ್ಲಿ ಬರ್ದ್ವಿ? ಆಲ್ಫಾಬೆಟ್ಸಲ್ಲಿ ಅಲ್ವಾ? BA BCom BSc ಈ ಥರ ಬರ್ದ್ವಿ ಅಲ್ವಾ. ಸೊ ಆಲ್ಫಾಬೆಟ್ಸಲ್ಲಿ ಬರ್ದಿರೋದ್ರಿಂದ ಲುಕ್ ಆಫ್ ವಿಸಾರ್ಡ್ ಕನ್ವರ್ಟ್ ಟು ಶಾರ್ಟ್ ಟೆಕ್ಸ್ಟ್. ಓಕೆ, ಶಾರ್ಟ್ ಟೆಕ್ಸ್ಟ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ನೀವು ಹಾಕಿರೋದು ಆ್ಯಕ್ಚುಲೇನು ಲುಕ್ ಆಫ್ ವಿಸಾರ್ಡ್, ಅಲ್ಲಿ ಟೆಕ್ಸ್ಟನ್ನು ನೀವು ಟೈಪ್ ಮಾಡಿರೋದ್ರಿಂದ ಅದೇನಾಯಿತು? ಶಾರ್ಟ್ ಟೆಕ್ಸ್ಟ್ ಆಗಿ ಕನ್ವರ್ಟ್ ಆಯಿತು. ಓಕೆ, ಲುಕ್ ಆಫ್ ವಿಸಾರ್ಡ್ ಕನ್ವರ್ಟ್ ಟೆಕ್ಸ್ಟ್ ಆರ್ ನಂಬರಿಗೆ ಕನ್ವರ್ಟ್ ಆಗುತ್ತೆ. ಸೊ ನೀವು ನಂಬರ್ಸಲ್ಲಿ ಅಲ್ಲಿ ಟೈಪ್ ಮಾಡಿದರೆ ನಂಬರ್ಸ್ ಆಗಿ ಕನ್ವರ್ಟ್ ಆಗ್ತಾ ಇತ್ತು. ಓಕೆ, ಸೊ ಟೆಕ್ಸ್ಟ್ ಬರೆದಿರೋದ್ರಿಂದ ಶಾರ್ಟ್ ಟೆಕ್ಸ್ಟ್ ಆಗಿ ಕನ್ವರ್ಟ್ ಆಗಿದೆ. ಓಕೆ, ನೆಕ್ಸ್ಟು ಕೋರ್ಸ್ ಫೀಸ್. ಕೋರ್ಸ್ ಫೀಸಿಗೆ ನಾವು ಯಾವ್ದು ಹಾಕ್ಕೊಳ್ಬೋದು? ಕರೆನ್ಸಿ ಹಾಕ್ಕೊಳ್ಬೋದು ಇಲ್ಲಿ. ಓಕೆ, ಕರೆನ್ಸಿ ಅಂತ ತಗೊಳ್ಬೋದು. ಅದಾದಮೇಲೆ ನೆಕ್ಸ್ಟು ಫೇಡ್ ಅಮೌಂಟ್ ಅಂತ ತಗೊಳುತ್ತೆ. ಫೇಡ್ ಮಾಡಿರೋ ಅಮೌಂಟ್ ಎಷ್ಟು? ಈಗ ಟೋಟಲ್ ಕೋರ್ಸ್ ಫೀಸ್ ಎಷ್ಟು, ಪೇಡ್ ಮಾಡಿರೋದು ಎಷ್ಟು ಅಂತ ತಗೊಳುತ್ತೆ. ಫೇಡಿಗೆ ಇದು ಯಾವ್ದು ಹಾಕ್ಕೊಳ್ಬೋದು? ಕರೆನ್ಸಿ. ಓಕೆ, ಸಪೋಸ್ ಬ್ಯಾಲೆನ್ಸ್ ಅರ್ಧ ಪೇ ಮಾಡಿ ಇಟ್ಕೊಳ್ತಾರೆ ಹೇಳಿದ್ರೆ ಬ್ಯಾಲೆನ್ಸ್ ಫೀಸನ್ನು ಫೈಂಡ್ ಔಟ್ ಮಾಡ್ಕೋಬೋದು. ಓಕೆ, ಸೊ ಬ್ಯಾಲೆನ್ಸ್ ಫೀಸಿಗೆ ನಾವು ಯಾವ್ದು ತೊಗೊಳ್ಬೋದು? ಇದರೊಳಗಡೆ ಕ್ಯಾಲ್ಕುಲೇಟೆಡ್ ಅಂತ. ಓಕೆ, ಬ್ಯಾಲೆನ್ಸ್ ಫೀಸಿಗೆ ಯಾವ್ದು ಇಟ್ಕೊಳ್ಬೇಕು? ಕ್ಯಾಲ್ಕುಲೇಟೆಡ್. ಅಂದರೆ ನಾವು ಇಲ್ಲೇ ಫಾರ್ಮುಲಾನ ಅಪ್ಲೈ ಮಾಡ್ಕೊಬಿಡೋದು. ನೀವು ಬ್ಯಾಲೆನ್ಸ್ ಫೀಸ್, ಪೇಡ್ ಫೀಸ್, ಕೋರ್ಸ್ ಫೀಸ್ ಮತ್ತು ಪೇಡ್ ಫೀಸನ್ನು ಎಂಟ್ರಿ ಮಾಡಿದ್ರೆ ಆಟೋಮೆಟಿಕ್ ಬ್ಯಾಲೆನ್ಸ್ ಫೀಸ್ ಫೈಂಡ್ ಔಟ್ ಆಗುತ್ತೆ ಅದು. ಓಕೆ, ಅದಕ್ಕೆ ನಾವು ಯಾವುದನ್ನು ಯೂಸ್ ಮಾಡ್ಕೋಬೇಕು? ಕ್ಯಾಲ್ಕುಲೇಟೆಡ್ ಅನ್ನೋದನ್ನು ಯೂಸ್ ಮಾಡಬೇಕು. ಓಕೆ, ಸೊ ಕ್ಯಾಲ್ಕುಲೇಟೆಡ್. ಇಲ್ಲಿ ಎಕ್ಸ್ಪ್ರೆಷನ್ ಬಿಲ್ಡರ್ ಬರುತ್ತೆ ನೋಡಿ. ಎಕ್ಸ್ಪ್ರೆಷನ್ ಬಿಲ್ಡರಲ್ಲಿ ನೀವೇನು ಮಾಡಬೇಕು? ಈ ಫೀಲ್ಡ್ ನೇಮನ್ನು ಟೈಪ್ ಮಾಡ್ಕೋಬೇಕು. ಅಂದರೆ ಕ್ಯಾಲ್ಕುಲೇಷನ್ ಮಾಡುವಾಗ ಸ್ಕ್ವೇರ್ ಬ್ರ್ಯಾಕೆಟ್ ಹಾಕಬೇಕು ಈ ಥರ. ಓಕೆ, ಸ್ಕ್ವೇರ್ ಬ್ರ್ಯಾಕೆಟ್ ಹಾಕಿ ಇಲ್ಲಿ ಫೀಲ್ಡ್ ನೇಮ್ ಏನು ಬರೆದಿದ್ರಿ? ಕೋರ್ಸ್ ಫೀಸ್ ಅಂತ ಬರೆದಿದ್ರಿ ಅಲ್ವಾ. ಸ್ಕ್ವೇರ್ ಬ್ರ್ಯಾಕೆಟ್ ಒಳಗಡೆ ಕೋರ್ಸ್ ಫೀಸ್. ಇಲ್ಲಿ ಅದಕ್ಕೆ ಇಲ್ಲಿ ನೀವು ಫಾರ್ಮುಲಾ ಹಾಕ್ತೀರಿ ಹೇಳಿದ್ರೆ ಇಲ್ಲಿ ಸ್ಪೇಸ್ ಬಿಟ್ಟರೆ, ನೀವು ಇಲ್ಲಿ ಸ್ಪೇಸ್ ಬಿಟ್ಟು ಬರೆದ್ರೂ ತೊಗೊಳ್ಳೋದಿಲ್ಲ ಅದು. ಓಕೆ, ಸೊ ಅದಕ್ಕೆ ಒಂದೇ ವರ್ಡ್ಸಲ್ಲಿ ಬರೀಬೇಕು. ಕೋರ್ಸ್ ಫೀಸ್ ಅಂತ ನಾನು ಇಲ್ಲಿ ಗ್ಯಾಪ್ ಬಿಡಲೇ ಇಲ್ಲ ಅಲ್ವಾ. ಸೊ ಹಾಗೆ ಗ್ಯಾಪನ್ನು ಬಿಡಬಾರ್ದು. ಕೋರ್ಸ್ ಫೀಸ್ ಸ್ಕ್ವೇರ್ ಬ್ರ್ಯಾಕೆಟ್ ಕ್ಲೋಸ್ ಇಂಟು ಮೈನಸ್ ಯಾವ್ದು ಮಾಡಬೇಕು? ಪೇಯ್ಡ್ ಫೀಸ್. ಅಂದರೆ ಟೋಟಲ್ ಫೀಸ್, ಕೋರ್ಸ್ ಫೀಸ್ ಎಷ್ಟಿದೆ, ಪೇಯ್ಡ್ ಮಾಡಿರೋದು ಎಷ್ಟು, ಮೈನಸ್ ಆಗಬೇಕಲ್ವ. ಸೊ ಪೇಯ್ಡ್ ಫೀಸ್ ಸ್ಕ್ವೇರ್ ಬ್ರ್ಯಾಕೆಟ್ ಪೇಯ್ಡ್ ಅಮೌಂಟ್ ಅಂತ ಬರೆದಿದ್ದೆ ನಾನಲ್ಲಿ. ಪೇಯ್ಡ್ ಅಮೌಂಟ್ ಸ್ಕ್ವೇರ್ ಬ್ರ್ಯಾಕೆಟ್ ಕ್ಲೋಸ್. ಓಕೆ, ಕೋರ್ಸ್ ಫೀಸಲ್ಲಿ ಪೇಯ್ಡ್ ಫೀಸನ್ನು ಮೈನಸ್ ಮಾಡಿದ್ರೆ ಬ್ಯಾಲೆನ್ಸ್ ಫೀಸ್ ಉಳ್ಕೊಳ್ಳುತ್ತೆ ಅಲ್ಲಿ. ಓಕೆ, ಇದು ಸ್ಕ್ವೇರ್ ಬ್ರ್ಯಾಕೆಟ್ ಒಳಗೆ ಇರಬೇಕಾ? ಪ್ರತಿಯೊಂದು ಫೀಲ್ಡು ಸ್ಕ್ವೇರ್ ಬ್ರ್ಯಾಕೆಟ್ ಒಳಗೆ ಇರಬೇಕು. ಮಿಡ್ಲಲ್ಲಿ ಮೈನಸ್. ಓಕೆ, ಸ್ಕ್ವೇರ್ ಬ್ರ್ಯಾಕೆಟ್, ಆಮೇಲೆ ಪೇಯ್ಡ್ ಅಮೌಂಟ್ ಸ್ಕ್ವೇರ್ ಬ್ರ್ಯಾಕೆಟ್ ಕ್ಲೋಸ್. ಅದಾದಮೇಲೆ ಓಕೆ ಮಾಡ್ಕೊಳ್ಬೇಕು. ಓಕೆ, ಸೊ ಇದು ಕ್ಯಾಲ್ಕುಲೇಟೆಡ್ ಫೀಲ್ಡ್. ಆಮೇಲೆ ಈಗ ಸ್ಟೂಡೆಂಟ್ ಇಮೇಲ್ ID ಇದೆಲ್ಲ ಕಲೆಕ್ಟ್ ಮಾಡ್ಕೊಳ್ತೀರಿ ಹೇಳಿದ್ರೆ ಇಲ್ಲಿ ಯಾವ್ದು ಹಾಕ್ಕೊಳ್ಬೇಕು? ಇಮೇಲ್ IDಗೆ ಹೈಪರ್ ಲಿಂಕ್ ಅಂತ ಬರುತ್ತೆ. ಹೈಪರ್ ಲಿಂಕನ್ನು ಯೂಸ್ ಮಾಡೋದು.
ಆಮೇಲೆ ಎಲಿಜಿಬಲ್ ಇದರ ಇಲ್ಲ ನೋಡೋದಿದ್ರೆ ಎಲಿಜಿಬಲ್ ಅಂತ ತಗೊಳ್ಳೋದು ಇಲ್ಲಿ. ಇಲ್ಲಿ ಎಸ್ ಆರ್ ನೋ ಅಂತ ತಗೊಳ್ಳೋದು. ಇದರೊಳಗಡೆ ಎಸ್ ಆರ್ ನೋ. ಈಗ ಎಲಿಜಿಬಲ್ ಈ ಥರ ಎಲ್ಲ ಇದ್ದರೆ ಎಸ್ ಆರ್ ನೋ ತಗೊಳ್ಬೋದು. ಸೆಲೆಕ್ಟ್ ಆರ್ ನಾಟ್ ಸೆಲೆಕ್ಟ್ ಈ ಥರ ಮಾಡುವಾಗ ಎಸ್ ಆರ್ ನೋ ಅಂತ ತಗೊಳ್ಬೋದು. ಓಕೆ, ಸೊ ಈಗ ಟೋಟಲ್ 13 ಡಾಟಾ ಟೈಪು ಬಂತು ಅನ್ಬೋದು. 1 2 3 4 5 6 7 10 13 ಡಾಟಾ ಟೈಪ್ಸ್ ಇದೆ. ಸೊ ಟೋಟಲ್ 13 ಡಾಟಾ ಟೈಪ್ಸು ಯೂಸರ್ಸ್ ಹೇಗೆ ಅಂತ ಗೊತ್ತಾಯ್ತಲ್ವಾ. ಓಕೆ, ಸೊ ಇದು ಟೇಬಲ್ ರೆಡಿ ಆಯಿತು. ನೆಕ್ಸ್ಟ್ ಏನು ಮಾಡಬೇಕು, ವ್ಯೂ ಡಾಟಾ ಶೀಟ್ ವ್ಯೂ. ಈ ಟೇಬಲ್ ಎಂಟಿ ಟೇಬಲ್ ರೆಡಿ ಆದಮೇಲೆ ನೀವೆಲ್ಲಿ ಕ್ಲಿಕ್ ಇರಬೇಕು, ವ್ಯೂ ಡಾಟಾ ಶೀಟ್ ವ್ಯೂ. ಓಕೆ, ಡಾಟಾ ಶೀಟ್ ವ್ಯೂ ಎಸ್ ಅಂತ ತಗೊಳ್ಳಿ. ಮತ್ತೆ ಎಸ್ 2 ಟೈಮ್ಸ್ ಎಸ್ ಅಂತ ಕೊಟ್ಟರೆ, ಅಂದರೆ ಅಲ್ಲಿ ಕ್ಯಾಲ್ಕುಲೇಟೆಡ್ ಫೀಲ್ಡನ್ನು ಯೂಸ್ ಮಾಡಿದ್ವಲ್ಲ, ಅದಕ್ಕೆ ಮತ್ತೊಂದು ಟೈಮ್ ಎಸ್ ಅಂತ ಕೇಳ್ತದೆ. ಸೊ ಈಗ ನೋಡಿ, ನಾವು ಸ್ಟಾರ್ಟಿಂಗಲ್ಲಿ ಕ್ರಿಯೇಟ್ ಅಂತ ಕೊಟ್ಟು ಒಳಗಡೆ ಬಂದಿದ್ವಲ್ಲ, ಆಕ್ಸೆಸ್ ಇನ್ಸೈಡಿಗೆ ಬಂದ ತಕ್ಷಣ ಫಸ್ಟ್ ನಮಗೆ ವ್ಯೂ ಆಗಿದ್ದು ಇದೇ ಪ್ಲೇಸ್. ಓಕೆ, ಸೊ ಆಗ ಏನಿತ್ತು, ಯಾವುದೇ ಟೇಬಲ್ಸ್ಗಳು ಇರಲಿಲ್ಲ ಅಲ್ವಾ, ಎಂಟಿ ಇತ್ತು ಡಾಟಾ ಶೀಟು. ಸೊ ಈಗ ಟೇಬಲ್ಸ್ ರೆಡಿ ಆಗಿದೆ. ಯಾಕೆ ಕೇಳಿದ್ರೆ ನಾವು ಟೇಬಲನ್ನು ನಮಗೆ ಬೇಕಾಗಿರೋ ಟೇಬಲ್ ನಾವೇ ರೆಡಿ ಮಾಡ್ಕೊಂಡ್ವಿ ಅಲ್ವಾ. ಸೊ ಈಗ ಏನಾಗಿದೆ, ಇಲ್ಲೆಲ್ಲ ಫೀಲ್ಡ್ ಬಂದಿದೆ, ಕಾಲಮ್ ನೇಮ್ಸ್ ಅಲ್ವಾ. ನೆಕ್ಸ್ಟ್ ಇಲ್ಲಿ ಡಾಟಾ ಎಂಟ್ರಿ ಮಾಡಿರಿ. ಇಲ್ಲಿ ಸೀರಿಯಲ್ ನಂಬರ್ ನಾವು ಯಾವುದು ಯೂಸ್ ಮಾಡಿದ್ವಿ, ಡಾಟಾ ಟೈಪು ಆಟೋ ನಂಬರ್ ಅಲ್ವಾ. ಈ ಕಡೆ ನಿಮಗೆ ಟೈಪ್ ಮಾಡ್ಲಿಕ್ಕೆ ಕೊಡೋದಿಲ್ಲ ಇದು. ಸೊ ಇದು ಆಟೋಮೆಟಿಕ್ ಏನು ಮಾಡುತ್ತೆ, ಅದೇ ಇಂಕ್ರಿಮೆಂಟ್ ಮಾಡ್ತಾ ಹೋಗುತ್ತೆ. ಓಕೆ, ನೀವು ಎಂಟ್ರಿ ಮಾಡಬೇಕಾಗಿರೋದು ಎಲ್ಲಿಂದ, ರೋಲ್ ನಂಬರಿಂದ ಎಂಟ್ರಿ ಮಾಡ್ಕೊತಾ ಹೋಗ್ಬೋದು. ಓಕೆ, ಸೊ ಇಲ್ಲಿ ನೀವು ರೋಲ್ ನಂಬರನ್ನು ಎಂಟ್ರಿ ಮಾಡ್ಕೊಳ್ತೀರಿ, ಆಟೋಮೆಟಿಕ್ ಆ ಸೈಡಲ್ಲಿ ಏನು ಬಂತು, 1 ಅಂತ ಬಂತಲ್ವಾ. ಓಕೆ, ಈಗ ಸ್ಟೂಡೆಂಟ್ ನೇಮನ್ನು ಹಾಕ್ಕೊಳ್ರಿ. ಇಲ್ಲಿ ಅಡ್ರೆಸ್ ಸೇರಿಸಿ, ಇಲ್ಲಿ ಎಷ್ಟು ಬೇಕಿದ್ರು ಬರಿಬೋದು ನೀವು ಅಡ್ರೆಸ್. ಶಾರ್ಟ್ ಬರಿಬೋದು, ಇಲ್ಲ ಲಾಂಗ್ ಬರಿಬೋದು. ಓಕೆ, ಸೊ ಇಲ್ಲಿ ಡೇಟ್ ಆಫ್ ಬರ್ತು ಇಲ್ಲಿ ನೋಡಿ, ಇಲ್ಲಿ ಕ್ಲಿಕ್ ಮಾಡಿದಾಗ ಕರೆಂಟ್ ಡೇಟ್ ಡಿಸ್ಪ್ಲೇ ಇದೆ ಅಲ್ವಾ. ಸೊ ನಿಮಗೆ ಬೇಕಾಗಿದ್ದ ಡೇಟನ್ನು ನೀವೇ ಇಲ್ಲಿ ಎಂಟ್ರಿ ತೊಗೊಳ್ಳೋದು ಇದು ಹೀಗೆ. ಓಕೆ, ನೀವು ಬರೆದಾಗ ಎಂಟ್ರಿ ತೊಗೊಳುತ್ತದ. ಆಮೇಲೆ ಆಧಾರ್ ನಂಬರ್, ಓಕೆ, ನೆಕ್ಸ್ಟು ಸ್ಪೇಸ್ ಬಿಡೋಂಗಿಲ್ಲ. ಓಕೆ, ಇಲ್ಲಿ ಫೋಟೋಸ್ ಅಂತ ಇದೆಯಲ್ಲ, ಇಲ್ಲಿ ಫೋಟೋಸನ್ನು ಡೈರೆಕ್ಟ್ಲಿ ಈ ಡಾಟಾಬೇಸ್ ಇದೆಯಲ್ಲ, ಫೋಟೋ ಯಾವಾಗಲೂ ಡೈರೆಕ್ಟ್ಲಿ ವ್ಯೂ ಮಾಡೋದಿಲ್ಲ ಇದು. ಓಕೆ, ಅಂದರೆ ಟೇಬಲ್ಸಲ್ಲಿ ಯಾವುದೇ ಫೋಟೋಸನ್ನು ಡೈರೆಕ್ಟಾಗಿ ವ್ಯೂ ಆಗೋದಿಲ್ಲ. ನೀವು ವ್ಯೂ ಆಗಬೇಕು ಅಂದರೆ ಏನು ಮಾಡಬೇಕು ಅಂದರೆ ಅದರ ಲಿಂಕನ್ನು ಇಲ್ಲಿ ತೊಗೊಳ್ಬೇಕಾಗತ್ತೆ. ಓಕೆ, ಲಿಂಕ್ ತೊಗೊಳ್ಳಿಕ್ಕೆ ನೀವೇನು ಮಾಡಬೇಕು, ಈ ಫೋಟೋ ಇದೆಯಲ್ಲ, ಈ ಅಟ್ಯಾಚ್ಮೆಂಟ್ ಪ್ಲೇಸಲ್ಲಿ ರೈಟ್ ಕ್ಲಿಕ್ ಮಾಡ್ಕೊಳ್ಬೇಕು. ಓಕೆ, ಫೋಟೋ ಅಟ್ಯಾಚ್ ಮಾಡುವಾಗ ನೀವೇನು ಮಾಡಬೇಕು, ಆ ಫೋಟೋ ಅಟ್ಯಾಚ್ ಮಾಡುವ ಫೀಲ್ಡ್ ಒಳಗಡೆ ರೈಟ್ ಕ್ಲಿಕ್ ಮಾಡಿ ಇದರಲ್ಲಿ ಯಾವ್ದು ತೊಗೊಳ್ಬೇಕು, ಇನ್ಸರ್ಟ್ ಆಬ್ಜೆಕ್ಟ್ ಅಂತ ತೊಗೊಳ್ಬೇಕು. ಓಕೆ, ರೈಟ್ ಕ್ಲಿಕ್ ಆಮೇಲೆ ಇನ್ಸರ್ಟ್ ಆಬ್ಜೆಕ್ಟ್. ಓಕೆ, ಇನ್ಸರ್ಟ್ ಆಬ್ಜೆಕ್ಟ್ ಒಳಗಡೆ ಇದರಲ್ಲಿ ಕ್ರಿಯೇಟ್ ನ್ಯೂ ಮತ್ತು ಕ್ರಿಯೇಟ್ ಫ್ರಮ್ ಫೈಲ್ ಅಂತ ಇದೆ ಅಲ್ವಾ. ಸೊ ಕ್ರಿಯೇಟ್ ಅಂದರೆ ನೀವೇ ನಿಮ್ಗೆ ಬೇಕಾಗಿದ್ದು ಇಮೇಜನ್ನು ಕ್ರಿಯೇಟ್ ಮಾಡ್ಕೊಳ್ತೀರಿ ಹೇಳಾದರೆ ಕ್ರಿಯೇಟ್ ನ್ಯೂ ಅನ್ನೇ ಯೂಸ್ ಮಾಡಿ ಇಲ್ಲಿ ಕೊಟ್ಟಿರೋ ಸಾಫ್ಟ್ವೇರಲ್ಲಿ ಯಾವುದಾದ್ರೂ ಒಂದರಿಂದ ನೀವೇನು ಮಾಡ್ಬೋದು, ಕ್ರಿಯೇಟ್ ಮಾಡ್ಬೋದು. ಓಕೆ, ನಾವು ಆಲ್ರೆಡಿ ಫೋಟೋಸ್ ಎಲ್ಲ ಇದೆ, ಅದನ್ನು ಅಟ್ಯಾಚ್ ಮಾಡ್ಕೋಬೇಕು ಅಂತಿದ್ರೆ ನಾವು ಎಲ್ಲಿಂದ ತೊಗೊಳ್ಬೇಕು, ಕ್ರಿಯೇಟ್ ಫ್ರಮ್ ಫೈಲ್ ಅಂತ ತೊಗೊಳ್ಬೇಕು. ಓಕೆ, ಸೊ ಇದರೊಳಗೆ ನೀವು ಯಾವುದು ಯೂಸ್ ಮಾಡಬೇಕು, ರೈಟ್ ಕ್ಲಿಕ್, ಇನ್ಸರ್ಟ್ ಆಬ್ಜೆಕ್ಟ್, ಅದರೊಳಗಡೆ ಕ್ರಿಯೇಟ್ ಫ್ರಮ್ ಫೈಲ್. ನೆಕ್ಸ್ಟ್ ಯಾವ್ದು ತೊಗೊಳ್ಬೇಕು, ಬ್ರೌಸ್. ಸೊ ಬ್ರೌಸ್ ಆದಮೇಲೆ ಫೋಟೋಸ್ ಎಲ್ಲಿ ಸ್ಟೋರ್ ಇಟ್ಟಿದ್ರಿ ಈ ಪ್ಲೇಸ್ ಒಳಗಡೆ ನೋಡ್ಕೊಳ್ಬೇಕು. ಸೊ ಆಲ್ರೆಡಿ ಇರೋ ಯಾವುದಾದ್ರೂ ಒಂದು ಫೋಟೋಸನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ. ಲೋಕಲ್ ಡಿಸ್ಕ್ ಡಿ, ಆಮೇಲೆ ಇಮೇಜಸ್, ಇದರೊಳಗಡೆ ಯಾವುದಾದ್ರೂ ಒಂದು ಫೋಟೋಸನ್ನು ಹಾಕೋ. ಓಕೆ, ಸೊ ಒಂದು ಫೋಟೋಸ್ ಅಟ್ಯಾಚ್ ತೊಗೊಂಡೆ, ಇನ್ಸರ್ಟ್ ಕೊಟ್ಟರೆ ಆಯಿತು. ಫೋಟೋಸನ್ನು ಸಿಲೆಕ್ಟ್ ಮಾಡಿ ನಿಮ್ಗೆ ಯಾವ ಫೋಟೋ ಬೇಕೋ ಆ ಫೋಟೋನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳೋದು, ಹೀಗೆ ಓಕೆ ಮಾಡಿಕೊಂಡ್ರೆ ಆಯಿತು. ನೆಕ್ಸ್ಟು ಓಕೆ, ಇಲ್ಲಿ ಪ್ಯಾಕೇಜ್ ಅಂತ ತೋರಿಸುತ್ತೆ, ಫೋಟೋನ ಡೈರೆಕ್ಟ್ಲಿ ವ್ಯೂ ಮಾಡೋದಿಲ್ಲ ಅದು. ಓಕೆ, ಪ್ಯಾಕೇಜ್ ಅಂತ ಬರುತ್ತೆ. ಸೊ ಈ ಪ್ಯಾಕೇಜ್ ಮೇಲ್ಗಡೆ ನಿಮ್ಮ ಫೋಟೋ ನೋಡಬೇಕು ಅಂದಾಗ ಪ್ಯಾಕೇಜ್ ಮೇಲ್ಗಡೆ ಡಬಲ್ ಕ್ಲಿಕ್ ಮಾಡಿದರೆ ಆಟೋಮೆಟಿಕ್ ಫೋಟೋ ವ್ಯೂ ಆಗುತ್ತೆ. ಓಕೆ, ಸೊ ಇದು ಫೋಟೋ ಅಟ್ಯಾಚ್ ಮಾಡೋದು.
ಅದಾದಮೇಲೆ ನೆಕ್ಸ್ಟು ಡಾಕ್ಯುಮೆಂಟ್ ಅಟ್ಯಾಚ್ಮೆಂಟ್. ಅವರು ಡಾಕ್ಯುಮೆಂಟ್ ಕೊಟ್ಟಿರ್ತಾರಲ್ಲ, ಸೊ ಆ ಡಾಕ್ಯುಮೆಂಟ್ ಅಟ್ಯಾಚ್ಮೆಂಟಿನ ಸಿಂಬಾಲಲ್ಲಿ ಕನ್ವರ್ಟ್ ಆಗುತ್ತೆ ಅದು ಡಾಕ್ಯುಮೆಂಟ್ ಅಟ್ಯಾಚ್ಮೆಂಟಿಗೆ. ಸೊ ಇಲ್ಲಿ ನಿಮಗೆ ಡಾಕ್ಯುಮೆಂಟ್ ಅಟ್ಯಾಚ್ ಆಗಬೇಕಲ್ಲ, ಈ ಒಂದು ಸಿಂಬಾಲ್ ಮೇಲೆ ಡಬಲ್ ಕ್ಲಿಕ್ ಮಾಡಿದರೆ ಆಯಿತು. ಓಕೆ, ಡಬಲ್ ಕ್ಲಿಕ್ ಮಾಡಿದಾಗ ಅಟ್ಯಾಚ್ಮೆಂಟ್ ಬಾಕ್ಸ್ ಬರುತ್ತೆ ನೋಡ, ಡೈಲಾಗ್ ಬಾಕ್ಸ್ ಇದೆ. ಸೊ ಇದರೊಳಗಡೆ ಏನು ತೊಗೋಬೇಕು, ಆ್ಯಡ್ ಅಂತ ತೊಗೊಳ್ಬೇಕು. ಆ್ಯಡ್ ಅಂತ ತೊಗೊಂಡು ನಿಮಗೇನು ಡಾಕ್ಯುಮೆಂಟ್ ಬೇಕೋ ಆ ಡಾಕ್ಯುಮೆಂಟ್, ಇವನ್ ಫೋಟೋಸ್ ಅಟ್ಯಾಚ್ ಮಾಡ್ಬೋದು. ಇದನ್ನು ಇಲ್ಲೊಂದು ಫೋಟೋ ತೊಗೊಳ್ತೀನಿ, ಇದು ಆ್ಯಡ್ ಆಯ್ತಲ್ವಾ. ಮತ್ತು ಆ್ಯಡ್ ಕೊಟ್ಟು ಡಾಕ್ಯುಮೆಂಟ್ ಬೇಕಿದ್ದರೆ ಡಾಕ್ಯುಮೆಂಟನ್ನು ತೊಗೋಬೋದು. ಇದೆ ಆ್ಯಡ್ ಕೊಟ್ಟು ನಿಮ್ಗೇನು ಬೇಕೋ ಅದೆಲ್ಲ ಅಟ್ಯಾಚ್ ಮಾಡಿ ಇಟ್ಕೊಳ್ಬೋದು ಇಲ್ಲಿ. ಓಕೆ, ಸೊ ಈಗ 3 ಅಟ್ಯಾಚ್ ಮಾಡಿದೆ. ಓಕೆ, ಎಷ್ಟು ಫೈಲ್ ಅಟ್ಯಾಚ್ ಆಗಿದೆ ಅನ್ನೋದು ಇಲ್ಲಿ ಕೌಂಟ್ ಮಾಡಿ ಹೇಳುತ್ತೆ ನೋಡಿ. ಟೋಟಲ್ 3 ಡಾಕ್ಯುಮೆಂಟ್ ಇದೆ ಅಲ್ವಾ. ಸೊ ನೀವು ಓಪನ್ ಮಾಡಿ ನೋಡೋದಿದ್ರೆ ಎಲ್ಲಿ ಹೋಗ್ತೀರಿ, ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿ ಯಾವ ಡಾಕ್ಯುಮೆಂಟ್ ಓಪನ್ ಮಾಡಬೇಕು ಆ ಡಾಕ್ಯುಮೆಂಟನ್ನು ಕ್ಲಿಕ್ ಇಟ್ಟು ಓಕೆ ಕೊಟ್ಟರೆ, ಇದು ಇಲ್ಲಿ ಓಪನ್ ಅಂತಿದೆ ನೋಡಿ, ಆಟೋಮೆಟಿಕ್ ಓಪನ್ ಆಗುತ್ತೆ. ಓಕೆ, ಸೊ ಇದರಲ್ಲಿ ಯಾವ್ದು ಬೇಕೋ ಅದನ್ನು ಓಪನ್ ಮಾಡಿಕೊಂಡ್ರೆ ಆಯಿತು. ಓಕೆ, ಸೊ ಇದು ಡಾಕ್ಯುಮೆಂಟ್ ಅಟ್ಯಾಚ್ಮೆಂಟ್. ನೆಕ್ಸ್ಟು ಕೋರ್ಸ್ ಆಲ್ರೆಡಿ ನಾವು ಅಲ್ಲಿ ಬರೆದಿದ್ವಿ ಅಲ್ಲ, ಯಾವುದು ಯೂಸ್ ಮಾಡಿ ಬರೆದಿದ್ವಿ, ಲುಕ್ ಆಫ್ ವಿಝಾರ್ಡ್ ಯೂಸ್ ಮಾಡಿ ಅಲ್ವಾ. ಅದರಲ್ಲಿ ಬರೆದಿರೋ ಆಪ್ಷನ್ ನೋಡಿ, ಇಲ್ಲಿ ಡ್ರಾಪ್ ಡೌನ್ ಲಿಸ್ಟಲ್ಲಿ ಬಂದಿದೆ ಅಲ್ಲ, ನೀವು ಯಾವ್ದು ಬೇಕೋ ಆ ಕೋರ್ಸನ್ನು ಸೆಲೆಕ್ಟ್ ಮಾಡೋದು. ಈಗ BSc ಅಂತ ತೊಗೊಂಡ್ರೆ ನೆಕ್ಸ್ಟ್ ಕೋರ್ಸ್ ಫೀಸ್, ಇಲ್ಲಿ ಕೋರ್ಸ್ ಫೀಸನ್ನು ಎಂಟ್ರಿ ಮಾಡೋದು. ಈಗ 28,500 ಕೋರ್ಸ್ ಫೀಸ್ ಇದೆ BScಗೆ. ಸೊ ಅವ್ರು ಪೇ ಮಾಡಿರೋದು ಒಂದು 12,500 ಪೇ ಮಾಡಿದ್ದಾರೆ. ಉಳಿದಿರೋ ಫೀಸ್ ಆಟೋಮೆಟಿಕ್ ಏನಾಗುತ್ತೆ, ಇದು ಇಲ್ಲಿ ಬಂದ್ಬಿಡುತ್ತೆ. ಓಕೆ, ಸೊ ನಾವು ಯಾಕಂದರೆ ಇದು ಫಾರ್ಮುಲಾ ಹಾಕಿದ್ವಿ, ಕ್ಯಾಲ್ಕುಲೇಟೆಡ್ ಫೀಲ್ಡ್ ಯೂಸ್ ಮಾಡಿ ಅಲ್ವಾ. ಸೊ ಕೋರ್ಸ್ ಫೀಸ್ ಮೈನಸ್ ಪೇಡ್ ಫೀಸ್ ಮಾಡಿದರೆ ಅದಕ್ಕೆ ಇಲ್ಲಿ ಉಳ್ಕೊಳ್ಳುತ್ತೆ. ಓಕೆ, ಆಮೇಲೆ ಇಮೇಲನ್ನು ನೀವು ಇಲ್ಲೇ ಟೈಪ್ ಮಾಡಿ ಇಟ್ಕೊಳ್ಬೋದು ಈಗ. ಓಕೆ, ನೆಕ್ಸ್ಟು ಎಲಿಜಿಬಲ್ ಅಂತ ತೊಗೊಂಡೆ. ಸೊ ಇಲ್ಲಿ ಎಲಿಜಿಬಲ್ ಅಂತಂದರೆ ಈಗ ರೈಟ್ ಮಾರ್ಕ್ ಹಾಕ್ಬೋದು ಹೀಗೆ, ಅದಾಯ್ತಲ್ಲ. ಬೇಡ ಅಂದರೆ ತೆಗೆದುಬಿಡ್ಬೋದು ಹೀಗೆ. ಓಕೆ, ಸೊ ಒಂದು ಎಂಟ್ರಿ ಆಯಿತು. ಇನ್ನೊಂದು ಎಂಟ್ರಿ ಮಾಡಿ ತೋರಿಸ್ತೀನಿ ನೋಡ್ಕೊಳ್ಳಿ. ಸೊ ಇಲ್ಲಿ ನೋಡಿ, ಈಗ 2 ಸೀರಿಯಲ್ ನಂಬರ್ ಇಲ್ಲಿ ಬರಲಿಲ್ಲ ಅಲ್ಲ, 2ನೇ ಸೀರಿಯಲ್ ನಂಬರ್ ಬರಲಿಲ್ಲ. ಇಲ್ಲಿ ನೀವೀಗ ಆಟೋಮೆಟಿಕ್ ಈಗ ಬರೋದ ತಕ್ಷಣ 2 ಅಂತ ಬಂದ್ಬಿಡತ್ತೆ. ಓಕೆ, ಫೋಟೋ ಅಟ್ಯಾಚ್ ಮಾಡಲಿಕ್ಕೆ ಏನು ಮಾಡಬೇಕು, ರೈಟ್ ಕ್ಲಿಕ್, ಇನ್ಸರ್ಟ್ ಆಬ್ಜೆಕ್ಟ್, ಇದರೊಳಗಡೆ ಕ್ರಿಯೇಟ್ ಫ್ರಮ್ ಫೈಲ್, ಬ್ರೌಸ್, ನಿಮ್ಗೇನು ಬೇಕೋ ಆ ಫೋಟೋಸ್ ಎಲ್ಲಿದೆ ಅಲ್ಲಿಂದ ಅಟ್ಯಾಚ್ ಮಾಡ್ಕೊಳ್ಳೋದು. ಓಕೆ, ಆಮೇಲೆ ಡಾಕ್ಯುಮೆಂಟ್ ಅಟ್ಯಾಚ್ ಮಾಡೋದಿದ್ರೆ ಡಬಲ್ ಕ್ಲಿಕ್, ಆ್ಯಡ್, ಯಾವ್ದು ಬೇಕು ಕ್ಲಿಕ್ ಮಾಡಿ. ಓಕೆ, ಅಲ್ಲಿ ಓಕೆ ಮಾಡಿ. ಆಮೇಲೆ ಕೋರ್ಸ್ ನಿಮ್ಗೆ ಯಾವ್ದು ಬೇಕೋ ಅದನ್ನು ತಗೋಬೋದು. ಆಟೋಮೆಟಿಕ್ ಬ್ಯಾಲೆನ್ಸ್ ಬಂತಲ್ವ. ಆಮೇಲೆ ಇಮೇಲ್ ಅಡ್ರೆಸ್ ರೈಟ್ ಮಾರ್ಕ್. ಓಕೆ, ಹೀಗೆ ಮಾಡ್ಕೋಬೋದು ಅಂತ ಗೊತ್ತಾಯ್ತಲ್ವಾ. ಓಕೆ,